ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಉಷಾ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ. ಇವಳೇನಪ್ಪ ಹಿಂಗೆ ತಿಂತಾ ಇದ್ದಾಳೆ ಅನ್ಕೊಂಡ್ರೆ, ಸೂಪರಾಗಿ ಸಖತ್ತಾಗಿರೋಂಥ ಅನ್ನ ಮಾವಿನಕಾಯಿ ರಸಮ್ಮು. ಮಾವಿನಕಾಯಿ ರಸಮ್ಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈ ಸೈಜ್ 2 ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು. ಅದನ್ನು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಅರಿಶಿನ, ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು 10 ಬೆಳ್ಳುಳ್ಳಿ, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ. ಇವಾಗ ಮೆಣಸಿನ್ಕಾಯಿನೂ ಮತ್ತು ಮಾವಿನಕಾಯಿನೂ ಬೇಯಿಸ್ಕೋಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು 3/4 ಭಾಗ ನೀರು ಹಾಕ್ತಾಯಿದ್ದೀನಿ. ನೀರು ಬಿಸಿ ಆಗಬೇಕು. ನೀರು ಬೇಗ ಬಿಸಿ ಆಗಲಿ ಅಂತ ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿದ್ರೆ ಬೇಗ ಬಿಸಿ ಆಗುತ್ತೆ. ಇವಾಗ ನೀರು ಕಾದಿದೆ, ಅದಕ್ಕೆ ಮಾವಿನಕಾಯಿ ಹಾಕೋಣ. ಇದನ್ನು ನಾನು ಒಂದು 8 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಇವಾಗ ಸೀಸನ್ನು ಮುಗಿತಾ ಇದೆ, ಮಾವಿನಕಾಯಿ ಸೀಸನ್ನು. ಇದು ಮುಗಿದ್ರೆ ನೆಕ್ಸ್ಟ್ ನಾವು ಇನ್ನೊಂದು ವರ್ಷನೇ ಕಾಯಬೇಕು ಮಾವಿನಕಾಯಿ ಸೀಸನ್ಗೆ. ಮಾವಿನಕಾಯಿ ಸಿಗಲ್ಲ, ಮಧ್ಯದಲ್ಲೂ ಸಿಗುತ್ತೆ, ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ರಸಮ್ಮು. ನೋಡಿ, ಕುದೀತಾ ಇದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 10 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಖಾರ ತಿನ್ನೋರು ಇನ್ನೊಂದೆರಡು ಹಾಕ್ಕೋಬೋದು. ಒಂದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ನಾವು ಖಾರ ಒಂದು ಸ್ವಲ್ಪ ಮೀಡಿಯಮ್ಮು, ಅದಕ್ಕೋಸ್ಕರ ಒಂದು 10 ಹಾಕಿದ್ದೀನಿ. ಒಂದು 8 ನಿಮಿಷ ಬೆಂದರೆ ಸಾಕು. ಇವಾಗ ಬೆಂದಿದೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಬೇಕಾದ್ರೆ ಒಂದು ಸ್ವಲ್ಪ ತಣ್ಣಗಾಗಬೇಕು. ಒಂದು 4-5 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ್ದೆ ನಾವೇನು ಮಾವಿನಕಾಯಿ ಬೇಯಿಸ್ಕೊಂಡ್ವಲ್ಲ ಅದಕ್ಕೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪೇಸ್ಟ್ ಚೆನ್ನಾಗಾಗಿದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಗಂಟೆಲ್ಲ ಚೆನ್ನಾಗಿ ನೀಟಾಗೆಲ್ಲ ಕರಗಬೇಕು ನೋಡಿ ಅದು. ಇವಾಗ 1-2 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಒಂದು 8 ನಿಮಿಷ ಕುದಿಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಯಬೇಕಾದ್ರೆ ಬೇರೆ ಹಾಕಿದ್ದು ಉಪ್ಪು ನೋಡಿ ಹಾಕ್ಕೊಡಿ. ಇವಾಗ ಇದು ಕುದಿಯೋವಷ್ಟರೊಳಗೆ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಅದಕ್ಕೆ 3 ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರು ಇನ್ನೂ ಸಖತ್ತಾಗಿ ರುಚಿ ಬರುತ್ತೆ. ನಮ್ಮಲ್ಲಿ ತುಪ್ಪ ಖಾಲಿಯಾಗಿತ್ತು. ನೋಡಿ, ಎಣ್ಣೆ ಕಾದಿದೆ. 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಘಮ ಬರಬೇಕು. ಇವಾಗ ಫ್ರೈ ಆಗಿದೆ. ಅದಕ್ಕೆ ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಯಾವಾಗಲೂ ಅಷ್ಟೇ ನಾನು ಕಟ್ ಮಾಡಿನೇ ಹಾಕೋದು. ಕಟ್ ಮಾಡಿಲ್ಲ ಅಂದರೆ ಎಲ್ಲ ಸೈಡ್ಗೆ ಎತ್ತಿರ್ತಾರೆ ಹಾಗೆ ಹಾಕಿದ್ರೆ. ಈಗ ಒಗ್ಗರಣೆ ರೆಡಿ ಆಯಿತು. ಇವಾಗ ರಸಮ್ ಕೂಡ ಕುದೀತಾ ಇದೆ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನೋಡಿ, ಇವಾಗ ರಸಮ್ ಕುದೀತಾ ಇದೆ ಚೆನ್ನಾಗಿ. ನೋಡಿ, ಈ ಹದಕ್ಕೆ ಬಂದ್ರೇ ರಸಮ್ಮು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿ ಕೂಡ ಕಾಣ್ತಾ ಇದೆ. ಇದನ್ನು ನೀವು ಸೂಪ್ ಥರ ಬೇಕಾದರೂ ಕುಡಿಬೋದು, ಸಖತ್ತಾಗಿರುತ್ತೆ. ನೋಡಿ, ಕಲರ್ ಹೆಂಗೆ ಕಾಣ್ತಾ ಇದೆಯೋ, ಸಖತ್ತಾಗಿ ಕಾಣ್ತಾ ಇದೆ ಕಲರ್ ಕೂಡ. ಈ ಕಲರ್ ಹೆಂಗೆ ಕಾಣ್ತಾ ಇದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ. ಸೀಸನ್ ಮುಗಿಯೋಷ್ಟರೊಳಗೆ ಮುಗಿತಾ ಇದೆ ಇನ್ನೇನು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.